ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿ ಬಿಲಿ ಇದು ಗಿಲಿ 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 ಪಾಲಿಟಿಕ್ಸ್. ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಜೊತೆ ನಮ್ಮೂರಲ್ಲಿ ನನ್ನ ಜೊತೆಲಿ ಮಾತಾಡೋದಕ್ಕೆ ಯಾರು ಬರ್ತಿದ್ದಾರೆ ಗೊತ್ತಾ? ಟಗರು 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 ರಾಮಯ್ಯರು ಬರ್ತಿದ್ದಾರೆ. ಸ್ವಾಗತ ಸುಸ್ವಾಗತ. ಸರ್, ನೀವು ನನ್ನ ತಲೆ ಮೇಲೆ ಕೈ ಇಟ್ಟೋದಕ್ಕೆ ನನಗೆ ಆಶೀರ್ವಾದ ಸಿಕ್ತಂಗೆ ಆಗೋಯ್ತು ಸರ್. ಇನ್ಮೇಲೆ 5 ಭಾಗ್ಯಗಳು ಹಂಗೆ ಪಟಪಟ ಅಂತ ಬಂದ್ಬಿಡ್ತವೆ ಸರ್. ಏಯ್, ಸರ್ಕಾರ ಬಂದು ಸುಮಾರು 3 ವರ್ಷ ಆಗದೆ, ಹ್ಞೂ ಈಗ 5 ಭಾಗ್ಯ ಬಂತಿಲ್ಲ. ಮೂಡ ಅಲ್ಲಪ್ಪ, ನಾವೆಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀವಿ. ಈಗ ನಿನಗೆ ಬರಬೇಕಾಗಿರೋ ಭಾಗ್ಯ ಯಾವ್ದು ಗೊತ್ತಾ? ಹೇಳಿ ಸ್ವಾಮಿ ಬೇಗ. ನಮ್ಮ ಕಡೆಯಿಂದಲ್ಲ, ಮೇಲ್ಗಡೆ ಸೆಂಟ್ರಲ್ ಕಡೆಯಿಂದ ಗ್ಯಾಸ್ ಭಾಗ್ಯ ಬಂದಿದೆಯಾ? ಅಯ್ಯೋ ಸರ್, ನಮ್ಮ ಮನೇಲಿ ಸರ್ ಗ್ಯಾಸ್ ಖಾಲಿಯಾಗಿ 1 ತಿಂಗಳಿಂದ ಒಲೆಗೆ ತುರುಕ್ತಾನೆ ಇದ್ದೀನಿ ಸರ್, ತುರುಕ್ತಾನೆ ಇದ್ದೀನಿ. ನಾವು ಎಲೆಕ್ಟ್ರಿಕ್ ಫ್ರೀ ಕೊಟ್ಟೋದ್ರಿಂದ ಎಲೆಕ್ಟ್ರಿಕ್ ಸ್ಟವ್ ತಗೊಂಡು ಅಡುಗೆ ಮಾಡ್ಕತ್ತವ್ರೆ. ಎಲೆಕ್ಟ್ರಿಕಲ್ ಸ್ಟವ್ ಸರ್, ನೀವು ಕೊಟ್ಟಿರೋ ಫ್ರೀ ಭಾಗ್ಯದಲ್ಲಿ 1 ಕಾಫಿ ಕಾಯಿಸಿ 1 ಇಡ್ಲಿ ಬೇಯಿಸೋಷ್ಟ್ರೊಳಗಡೆ ಫ್ರೀಯೇ ಮುಗ್ದೋಯ್ತದೆ. ಆಮೇಲೆ ಡಬಲ್ ಮೇಲೆ ಡಬಲ್ ಚಾರ್ಜ್ ಮಾಡ್ಬಿಡ್ತೀರಾ. ಏಯ್, ಒಟ್ಟಲ್ಲಿ ಆಪತ್ ಕಾಲದಕ್ಕೆ ಆದವನೇ ನಂಟ. ನಮ್ಮ ಎಲೆಕ್ಟ್ರಿಕ್ ಸ್ಟವ್ ಇಂದ ಏನೋ ಒಂದು ಅಡುಗೆ ಮಾಡ್ಕತ್ತೀವಿ ಅಂತ ಒಂದು ಪಾಸಿಟಿವ್ನೆಸ್ ಬಂದಿದೆ. ಅವ್ರ ನಂಬ್ಕೊಂಡು ಪಾಪ ಗ್ಯಾಸ್ ಇಲ್ಲದೆ. ಸರ್, ನೀವು ಎಲೆಕ್ಟ್ರಿಕಲ್ ಸ್ಟವ್ ಒಂದಕ್ಕೆ ನಂಗೆ ಜ್ಞಾಪಕ ಆಯ್ತು. ಏಯ್, ಎಲೆಕ್ಟ್ರಿಕ್ ಸ್ಟವ್ ಬಿಟ್ಟಾಕು, ಒಂದು ಕಾಫಿ 2 ಇಡ್ಲಿ ಬೇಯಿಸ್ಬಿಟ್ರೆ ಮುಗಿದೋಗುತ್ತಂತೆ. ಯಾವನೇ ನೀರು? ಏಯ್, ಎಲೆಕ್ಟ್ರಿಕ್ ಸ್ಟವ್ ಬಿಟ್ಟಾಕು. ಏನಪ್ಪ ಸಮಾಚಾರ? ಕೋಗಿಲೆ ಏನಂದ್ರಿ ಸರ್? ಕೋಗಿಲೆ. ಅಯ್ಯೋ ಸರ್, ಎಲ್ಲ ನನ್ನ ವಾಯ್ಸ್ ಕೇಳಿ ಕೇಳಿ ಕಾಗೆ ಅಂತಿದ್ರು ಸರ್. ನೀವು ನನ್ನ ಕೋಗಿಲೆ ಅಂದ್ಬಿಟ್ರಲ್ಲ ಸರ್, ತುಂಬಾ ಖುಷಿ ಆಯ್ತು ಸರ್. ಅಲ್ಲಪ್ಪ, ನಿನ್ನ ಕೋಗಿಲೆ ಅನ್ನೋದಕ್ಕೆ ರೀಸನ್ ಇದೆ. ನೀ ಎಲ್ಲಿಂದ ಬರೋದು? ಸರ್, ನಾನು ಇವತ್ತು ಕೋಗಿಲೆ ಕ್ರಾಸಿಂದ ಬಂದೆ ಸರ್. ಅದಕ್ಕೆ ನಿನ್ನ ಕೋಗಿಲೆ ಸರ್. ಹಂಗಾದ್ರೆ ಕೋಣಂಕುಂಟೆ ಕಡೆಯಿಂದ ಬಂದಿದ್ರೆ ಏನಂತ ಕರೀತಿದ್ರಿ ಸರ್? ಕೋಣ. ಅದಕ್ಕೆ ಸರ್, ಕೋಣಂಕುಂಟೆಯಿಂದ ಬಂದಿದ್ರು ಸುಮ್ಮನೆ ಕೋಗಿಲೆ ಕ್ರಾಸ್ ಅಂತ ಸುಳ್ಳು ಹೇಳಿದೆ. ಭಾಳ ಇದೆಯಪ್ಪ. ಆಮೇಲೆ ಇಡ್ಲಿ ಯಾವ್ದು ಬೇಯಿಸ್ತಾ ಇದ್ದೆ? ಬೆಳಿ ಇಡ್ಲಿ ಕರಿ ಇಡ್ಲಿನ? ಕರಿ ಪಿತ್ಲಿ ಇಡ್ಲಿ ಸರ್. ಕರಿ ಇಡ್ಲಿ ಅಂದ್ರೆ ರಾಗಿ ಬಾಲ್ ಸರ್. ಯಾವ್ದೊಂದು ಕಡೆ ಕಪ್ಪು ಇಡ್ಲಿನೂ ಮಾಡ್ತಾರೆ ರಾಗಿಯಿಂದ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದನ್ನೇ ಮಾಡ್ತಾ ಇದ್ದೆ ಸರ್ ನಾನು. ಆಮೇಲೆ ಕ್ರಿಕೆಟ್ ನೋಡಕ್ ಹೋದೆಯಾ? ಸರ್, ಎಲ್ಲಿ ಸರ್ ನಮ್ಮಂತರ ಟಿಕೆಟ್ ಸಿಗುತ್ತೆ? ವಿಧಾನಸೌಧದಲ್ಲಿ ಕೂತ್ಕೊಂಡು ಜನರ ಕಷ್ಟ ಕೇಳಿ ಅಂದರೆ ನೀವು ನಮ್ಗೊಂದು 4 ಟಿಕೆಟ್ ಕೊಡಿ, ನಮ್ಮ ಫ್ಯಾಮಿಲಿಗೊಂದು 4 ಟಿಕೆಟ್ ಕೊಡಿ ಅಂತ ಮೇಲ್ ಬಿದ್ದು ಒದ್ದಾಡ್ತಾ ಇದ್ದೀರಾ. ಅಂತ ನಮಗೆ ಟಿಕೆಟ್ ಕೊಡ್ತೀರಾ ಸರ್? ಜನಗಳ ಕಷ್ಟ, ರಸ್ತೆ ಹೇಗಿದೆ, ಗ್ಯಾಸ್ ಬಂತ, ನಿಮ್ಮ ಮನೇಲಿ ಅಡುಗೆ ಆಗ್ತಿದೆಯಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸರ್. ನೀವು ನೋಡಿದ್ರೆ ಫ್ಯಾಮಿಲಿಗಳ ಟಿಕೆಟು, ಅವ್ರ ಎಂ ಪಿಗಳ ಟಿಕೆಟು ಅಂತ ಬಿದ್ದು ಒದ್ದಾಡ್ತಾ ಇದ್ದೀರಾ. ಮತ್ತು ನಮ್ಗೆ ಎಲ್ಲಿ ಸಿಗಬೇಕು ಸರ್ ಟಿಕೆಟು? ಏಯ್, ಒಳಕ್ಕೆ ನೋಡು ಕಪಾಲ್ಕೆ. ನಾನು ಕ್ರಿಕೆಟ್ ನೋಡೋದು ನಿಜ, ಆದ್ರೆ ನಮ್ಮ ಫ್ಯಾಮಿಲಿಗೆ ಟಿಕೆಟ್ ಕೊಡಿ ಅಂತ ನಾನು ಕೇಳಿಲ್ಲ ಸರ್. ನೀವು ಕೇಳಲ್ಲ ಸರ್. ಕಲಾಪದಲ್ಲಿ ಶಾಸಕರೆಲ್ಲ ನಂಗೊಂದು 4 ಟಿಕೆಟ್ ಬೇಕು, ನಂಗೊಂದು 4 ಟಿಕೆಟ್ ಬೇಕು, ನನ್ನ ಮಗಳ ಕರೆಯಲ್ಲಿ ಬರ್ತಾರೆ ಕಣೋ, 4 ಟಿಕೆಟ್ ಬೇಕು ಅಂತ IPLಗೆ ಬಿದ್ದು ಒದ್ದಾಡ್ತಾ ಇದ್ದೀರಾ. ನಮ್ಗೆ ಎಲ್ಲಿ ಕೊಡ್ತೀರಾ ಸರ್? ಎಲ್ಲರೂ ಕೇಳಿಲ್ಲ. ಕೆಲವರು ಪಾಪ IPLಗೆ ನಮಗೊಂದು 4 ಟಿಕೆಟ್ ಬೇಕು ಅಂತ ಕೇಳಿದ್ದಾರೆ. ಬಟ್ ಏನಪ್ಪ ಅಂತಂದ್ರೆ, ನಮ್ಮ ಬೆಂಗಳೂರಿಗೆ ಕ್ರಿಕೆಟ್ ಮತ್ತೆ ಪ್ರಮೋಟ್ ಆದ್ರೆ, ಸ್ಟೇಡಿಯಂಲಿ ಮತ್ತೆ ಕ್ರಿಕೆಟ್ ಸ್ಟಾರ್ಟ್ ಆದ್ರೆ, ಒಂದು ನಮ್ಮ ಟ್ಯಾಕ್ಸಿ ಬಾಡಿಗೆ, ಟೂರಿಸಮ್, ವ್ಯಾಪಾರ, ವಹಿವಾಟು, ಗೌರ್ಮೆಂಟ್ಗೆ ಟ್ಯಾಕ್ಸು ಎಲ್ಲ ಬರ್ತದೆ ಸಾರ್. ಆದರೆ ಸ್ವಲ್ಪ ಟೈಟ್ ಸೆಕ್ಯೂರಿಟಿ ಮಾಡಿ ಜನಗಳನ್ನ ಬದುಕ್ಸೋದು ನೋಡಿ. ಓದ್ಸಲಿ ಆದಂಗೆ ಆಗ್ಬಿಟ್ರೆ ಕಷ್ಟ ಅಂತ. ಓದ್ಸತ್ತು ಏನೂ ಆಗಿರಲಿಲ್ಲ. ಅದು ಓದ್ಸರಿ ಶಂತು ಏನಪ್ಪ ಅಂದರೆ, ಗುಂಪು ನುಗ್ಬಿಟ್ರಲ್ಲ, ಸ್ವಲ್ಪ ಏರುಪೇರು ಆಯಿತು. ಅದಕ್ಕೆ ಸರಿ ಬಂದೋಬಸ್ತ್. ಆಮೇಲೆ ಹೋಗೋರು ನಾನು ಇದನ್ನೆಲ್ಲ ನಂಬಲ್ಲ. ಹೋಮ ಹವನ ಮಾಡಿದ್ದಾರೆ,
ಆಮೇಲೆ ಮುಂದ್ಗಡೆ ಅವರು ಓದ್ಸರಿ ಪಾಪ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರಿಗೆ ಅವ್ರ ನೆನಪಿನಲ್ಲಿ ಸ್ಟೇಡಿಯಮ್ಮಲ್ಲಿ 8 ಶೀಟನ್ನು ಖಾಲಿ ಬಿಟ್ಟು ಅವ್ರಿಗೆ ಗೌರವನೂ ಸೂಚಿಸಿದ್ದಾರೆ. ಅದರಿಂದ ಈ ಸರಿ ಸೆಕ್ಯೂರಿಟಿ, ಆಮೇಲೆ ಪೊಲೀಸ್ ಬಂದೋಬಸ್ತ್, ಹೋಗಕ್ಕೆ ಬರಕ್ಕೆ, ಮೆಟ್ರೋ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಎಲ್ಲವನ್ನು ಕೂಡ ಆಲ್ರೆಡಿ ಎಲ್ಲ ಸ್ಕೆಚ್ ಹಾಕಿ ಇಟ್ಟಿದ್ದಾರೆ. ಬ್ಲೂ ಪ್ರಿಂಟ್ ಹೋಗೋದು ಪ್ರಾಸೆಸ್ಗಳು ಏನು ಎಲ್ಲ ಮಾಡಿಟ್ಟಿರೋದ್ರಿಂದ ಈ ಸರಿ ನೋ ಇಶ್ಯೂಸ್, ಚೆನ್ನಾಗಿ ನಡೆಯುತ್ತೆ. ನೀನು ಹೋಗಿ ನೋಡಂಗಿದ್ರೆ ನೋಡು. ಸರ್ IPL ದಂಗೆ ಇರಲಿ ಬಿಡಿ ಸರ್. ಸರ್ ಕಲಾಪದಲ್ಲಿ ಜನಗಳು ಕಷ್ಟ ಸುಖ ಮಾತಾಡ್ತಿದ್ರ ಅಂದರೆ ನೀವೇನು ಸರ್ ವೆಜ್ಜು ನಾನ್ ವೆಜ್ಜು ಶಿವರಾತ್ರಿ ಹಬ್ಬ ಹುಣ್ಣಿಮೆ ಹರಿಣೆ ಅಂತ ಮಾತಾಡ್ತಿದ್ದೀರಿ? ಏಯ್, ಅದು ಹಬ್ಬ ಶಿವರಾತ್ರಿ ಅಂತಲ್ಲ. ನಮಗೆ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ರು, ಓಹೋ, ನೀವು ಮಾಂಸ ತಿಂತೀರಿ, ದೇವಸ್ಥಾನಕ್ಕೆ ಹೋಯ್ತೀರಿ ಅಂತ ಹಳೇ ಕ್ಯಾಸೆಟ್ನೇ ರಿವೀಲ್ ಮಾಡ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ, ನಾನು ನಾನ್ ವೆಜ್ ತಿಂತೀನಿ, ಹೌದು, ನೀನು ವೆಜ್ ತಿಂತೀಯ. ಅಷ್ಟೇ. ನಾವು ಹಬ್ಬ ಹರಿದಿನ ಒಪ್ಪತ್ತು ಹೋಳಿಗೆ ಅಂತ ಯಾವುದು ನೋಡಲ್ಲ. ಇನ್ಕ್ಲೂಡಿಂಗ್ ಯುಗಾದಿ, ಸಂಕ್ರಾಂತಿ, ಗಣಪತಿ ಹಬ್ಬ, ಶಿವರಾತ್ರಿ ಯಾವುದಾದ್ರು ಇದ್ರೂ ನಾವು ತಿನ್ನಬೇಕು ಅಂದರೆ ನಾವು ನಾನ್ ವೆಜ್ನ ತಿಂತೀವಿ. ಅದರಲ್ಲೇನು ಅಭ್ಯಂತರ ಇಲ್ಲ. ಸರ್ ದೇವಸ್ಥಾನಕ್ಕೆ ನಾವು ಕೈ ಮುಗಿತೀವಿ, ಜೊತೆಗೆ ನಮ್ಗೆ ಯಾವತ್ತು ದಿನ ಬೇಕು ತಿಂತೀವಿ ಅಂತ ಅವ್ರಿಗೆ ಮನದಟ್ಟು ಮಾಡಿಕೊಟ್ಟೆ. ಸರ್ ಅಂದಾಗೆ ನೀವು ಒಂದು ವಚನ ಹೇಳಿದ್ರಲ್ಲ ಸರ್, ಅದೇ ನನಗೆ ತುಂಬ ಇಷ್ಟ ಆಗಿದ್ದು ಸರ್. ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ಹಾಂ, ಬಡವ ನಾನೇನು ಮಾಡಲಯ್ಯ, ಎನ್ನ ದೇಹವೇ ದೇಗುಲ, ಕಾಲೇ ಕಂಬ, ಶಿರವೇ ವನ್ನ ಕಲಶವಯ್ಯ. ನಮ್ಮ ಕೂಡಲ ಸಂಗಮನ ನೆನೆದರೆ ಕಷ್ಟ ಇಲ್ಲವಯ್ಯ. ಸೂಪರ್ ಸರ್, ಸೂಪರ್ ಸರ್. ಅವಾಗವಾಗ ಈ ಥರದವು ಹೇಳ್ತಾ ಇರ್ತೀರಲ್ಲ ಸರ್. ಜಂಗಮ ಕಳಿವುಂಟು, ಸ್ಥಾವರ ಕಳಿವಿಲ್ಲ. ಸರ್ ಇದು ಯಾಕೋ ನಂಗೆ ಅರ್ಥ ಆಗಲಿಲ್ಲ, ಒಂಚೂರು ಬಿಡಿಸಿ ಹೇಳಿ ಸರ್. ಏಯ್, ಅದಕ್ಕೆ ಕನ್ನಡದಲ್ಲಿ ಗ್ರಾಮರ್ ಕರೆಕ್ಟಾಗಿ ಓದಬೇಕು. ತತ್ಸಮ ತದ್ಭವ, ಸಂಧಿ ಸಮಾಸ, ಅಶ್ವಸ್ವರ ದೀರ್ಘಸ್ವರ, ಪದ ಅನುನಾಸಿಕ ಎಲ್ಲ ಗೊತ್ತಾ ನಿನಗೆ? ಸ್ವಲ್ಪ ಇದು ಸರ್. ಹೌದಾ? ಇನ್ನು ಹೆಬ್ಬೆಟ್ಲೆ ಕೂತ್ಕ ನೀನು. ಏಯ್, ಎಲ್ಲ ಎಜುಕೇಶನ್ ಮಾಡಿ ಅಂತ ಆ ಕಾಲದಿಂದ ಬಡ್ಕತ್ತವ್ರೆ. ಇನ್ನೂ ನೀನು ಹೆಬ್ಬೆಟ್ ಅಂತ ಒಡತೀನಿ ನೋಡ ನಿನಗೆ. ಸರ್ ನಾಳಿಂದ ಸೇರ್ಕೊಂಡು ಕಲಿತೀನಿ ಬಿಡಿ ಸರ್. ಸರ್ ನೀವು ಸಿ ಎಮ್ಮು ಸರ್, ನಂಬರ್ 1 CM. ಅಲ್ಲ ಸರ್, ಯಾರೋ ಒಬ್ರು ವಿರೋಧ ಪಕ್ಷದವರು ನೀವು ಹೈಕಮಾಂಡ್ಗೆ ಎದುರ್ಕತ್ತೀರಾ, ಅವ್ರಿಗೆ ತೂ ಅನ್ನಿ ಅಂತ ಹೇಳಿದ್ರಲ್ಲ ಸರ್. ಅವ್ರು ಹೇಳಿದ್ರು. ಅವ್ರ ಹೆಸರು ಶ್ರೀ ಸುನೀಲ್ ಅಂದ್ಬಿಟ್ಟು, ನೀವು ನಂಬರ್ 1 CM, ನೀವು ಬಹಳ ಗಟ್ಟಿಗಿದ್ದೀರಿ. ಹೌದು. ಆದ್ರೆ ಹೈಕಮಾಂಡ್ ಕಂಡ್ರೆ ಗಡಗಡ ಅಂತ ನಡುಗ್ತೀರಿ. ಯಾಕೆ ನಡುಗ್ತೀರಿ? ಯಾಕಪ್ಪ? ಅವ್ರಿಗೆ ಹೇಳಿ ಹೋಗಿ ಅಂತ ಹೇಳಿ ಅವ್ರನ್ನ ತಾತ್ಸಾರ ಮಾಡಿ ಅವ್ರನ್ನ ಥೂ ಅಂತನ್ನಿ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಅಲ್ಲಪ್ಪ, ಇವತ್ತು ಸೆಂಟ್ರಲಲ್ಲಿ ನಿಮ್ಮದೇ ಪಕ್ಷ ಇದೆ, ನಿಮ್ಮ ಹೈಕಮಾಂಡ್ಗೆ ಥೂ ಅನ್ನಿ. ನಿಮ್ಮ ಒಂದು ನ್ಯಾಷನಲ್ ಲೀಡರಿಗೆ ಏನಾಗಿದ್ದಾರೆ, ಒಂದು ಪ್ರಧಾನಮಂತ್ರಿಗಳ ಪೋಸ್ಟ್ ಇದೆ, ಮಾಜಿ ಪ್ರಧಾನಿಗಳು ನಿಮ್ಮವರವರೇ, ಅವ್ರಿಗೆಲ್ಲ ನೀವು ಬಾಯಿ ತಪ್ಪಿಟ್ಟು ಥೂ ಅಂತ ಹೇಳಿ ಅಂತಂದೆ. ಬಾಯಿ ಮುಚ್ಕ ಕೂತ್ಕೊಬಿಟ್ರು. ಅಲ್ಲ ಸರ್, ಏನ್ ಟಾಂಗು ಸರ್, ಏನ್ ಟಕ್ಕರ್ ಕೊಟ್ರಿ ಸರ್. ಅದಕ್ಕೆ ನನ್ನ ಎಲ್ಲರೂ ಕರೆಯೋದು ಗುಮ್ಮಟಗರು. ಟಗರು ಟಮ್ಟೇಟು, ನಂಬರ್ 1 CM ನಾನು ಗ್ರೇಟು. ಸೂಪರ್ ಸರ್, ಸೂಪರ್ ಸರ್. ಸರ್ ಸದನದಲ್ಲಿ ಜನರು ಕಷ್ಟ ಕೇಳಿ ಅಂದ್ರೆ ನೀವು ಸಾಲ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ನೋಡು ಕಪಾಲ್ಕೆ. ಅಲ್ಲಪ್ಪ, ಸದನದಲ್ಲಿ ಅನುದಾನ, ಪ್ರತಿದಾನ, ರಾಜ್ಯದ ಮುಂದುವರಿಕೆ, ಉಳಿತಾಯ, ಆಯವ್ಯಯ ಎಲ್ಲವನ್ನೂ ಮಾತಾಡ್ತಿರ್ತೀವಿ. ಅದು ನಾವು ಸದನದಲ್ಲಿ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ವಿ, ಯಾವ ಕ್ಷೇತ್ರಿಗೆ ಹಂಚಿದ್ವಿ, ಯಾವ್ಯಾವ ಸೇತುವೆಗಳಾಯಿತು, ಎಲ್ಲೆಲ್ಲಿಗೆ 1000 ಕೋಟಿ ಮಂಜೂರಾಗಿದೆ, 150 ಕೋಟಿ ಮಂಜೂರಾಗಿದೆ, ಇವೆಲ್ಲವನ್ನು ಕೂಡ ನಾವು ಮಾತಾಡ್ತೀವಿ. ಆದರೆ ಇವಾಗ ಕೇಳ್ಬೇಡ ನೀನು, ನಾವು ಸುಮ್ಮನೆ ತಮಾಷೆಗೆ ಆ ಶೂನ್ಯ ವೇಳೆ ಅಂತಿರುತ್ತೆ, ಆವಾಗ ಮಾತಾಡಿರ್ತೀವಿ. ಏನು ಊಟಕ್ಕೆ ಏನು ತಿಂದ್ರಿ, ಬಿಸಿ ಉಪ್ಪಿಟ್ಟು ತಿಂದೆಯಾ, ನೀವೊಂದು ಕಾಲದಲ್ಲಿ ಬಿಸಿ ಕುಡಿತಿದ್ದಿಲ್ಲ,
ಒಂದ್ಸರಿ ನೀನು ಇಸ್ಪಿಟ್ ಆಡ್ತಿದ್ದೆಲ್ಲಪ್ಪ, ಒಂದ್ಸರಿ ನೀನು ಪಂಚ್ ಹಾಕೊಂಡಿದ್ದೆಲ್ಲ, ಒಂದ್ಸರಿ ನಾನ್ ವೆಜ್ ಅಂತ ಮಾತಾಡ್ತಿರ್ತೀವಿ, ಅದನ್ನ ದೊಡ್ಡದಾಗಿ ಟ್ರೋಲ್ ಮಾಡ್ಬಿಡೋದು. ಆ ಥರದಲ್ಲಿ ಶಾಲ್ ವಿಷಯ ಬಂತು. ಸರ್ ಆದ್ರೂ ನಿಮ್ಮ ಸಾಲ್ ಬಗ್ಗೆ ಚೆನ್ನಾಗಿತ್ತು ಸರ್. ಈ ಸಾಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಪ್ರತಿ ಸರಿ ಶಾಲು 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 ಅಂತ ಕೇಳ್ತಿದ್ಯಲ್ಲ, ಆ ಶಾಲ್ ಬಗ್ಗೆ ಹೇಳ್ತೀರಿ ಕೇಳಿಸ್ಕ. ಹೇಳಿ ಸರ್. ಏನು ಗೊತ್ತಾ, ಮೊದ್ಲಾಗ್ತಾ ಇದ್ನಲ್ಲಪ್ಪ ಶಾಲು, ಅದು ಬಗ್ಗದ್ರೆ ಸಾಕು ಬಿದೋಗ್ಬಿಡೋದು. ಏನಂದ್ರಿ ಸರ್? ಬಗ್ಗದ್ರೆ ಆ ಶಾಲು ಬಿದೋಗ್ಬಿಡೋದು. ಅದು ಕಡಿಮೆ ಬೆಳೆಯೋದು, ಇದು ಬೇಡ ಅಂತ ಹೇಳ್ಬಿಟ್ಟು ಇದನ್ನ ಹಾಕಿದ್ರು ನನಗೆ. ಅಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ. ಎಷ್ಟು ಸರ್ ಇದು? 13,000 ರೂಪಾಯಿ. ಏನಂದ್ರಿ ಸರ್? 13,000 ರೂಪಾಯಿನಾ? ಅದು ಅಲ್ಲಿ ಅಷ್ಟೇ, ಅದ್ರಷ್ಟಿಲ್ಲ. ಇದು ಶಿಲ್ಕ್ ಅನ್ಕೊಂಡ್ಬಿಟ್ಟಿದೆ, ಶಿಲ್ಕ್ ಅಲ್ಲ ಇದು. ಇದು ಒಂದು 500 ರೂಪಾಯಿ ಒಳಗೆ ಇರಬೇಕು. ಈಗ ಸ್ವಲ್ಪ ಕಂಫರ್ಟ್ ಆಗದೆ ಸರ್. ಈ ವಾಚು ತಿನ್ನೋಳು ಕಪ್ಪಲ್ಕೆ, ವಾಚು, ಶೈಟು, ಬಟ್ಟೆ ಬರೇ ಅನ್ಕೊಂಡು ಬರೀ ನಿಮ್ದು ಇದೇ ಆಯ್ತಲ್ಲ. ಹೋಗಿಲೆ ಒಡದೋಳು ಕಪಾಲ ತಿರ್ಸ್ಬಿಡ್ತೀನಿ ನನಗೆ. ಸರ್ ಈ ಸಾಲು ಪಂಚೆ ವಾಚು ಎಲ್ಲ ಹಂಗೆಲ್ಲ ಇರಲಿ ಸರ್. ಅಲ್ಲ ಸರ್, ದಾವಣಗೆರೆಯಲ್ಲಿ ಬಂಡಾಯ ಎದ್ದಿದ್ರಲ್ಲ ಎಲೆಕ್ಷನಲ್ಲಿ ಸರ್, ಏನು ಸರ್ ಎದ್ದಿದ್ದವ್ರನ್ನ ತಣ್ಣಗೆ ಮಲಗಿಸ್ಬಿಟ್ರಲ್ಲ ಸರ್. ನಿಮ್ಮ ಕೈ ಚಳಕ ಸೂಪರ್ ಸರ್. ಅದಕ್ಕೆ ನಾವು ಕೈ ಪಕ್ಷದಲ್ಲಿರೋದು. ಕರೆಕ್ಟಾಗಿ ಹೇಳಿದ್ರಿ ಸರ್. ಏನು ಗೊತ್ತೇನಯ್ಯ, ಅಲ್ಲಿ ಟಿಕೆಟ್ ಕೊಟ್ರಲ್ಲ, ಬೈ ಎಲೆಕ್ಷನ್ 3 ಕಡೆ ಆಗ್ತಾ ಇದೆ. ಈ ದಾವಣಗೆರೆದಲ್ಲಿ ಸ್ವಲ್ಪ ಸಮಸ್ಯೆ ಸೃಷ್ಟಿಯಾಗ್ಬಿಡ್ತು. ಸುಮಾರು 60,000ಕ್ಕೂ ಹೆಚ್ಚು ಓಟ್ಗಳು ಅಲ್ಲಿ ಹಿಂದುಳಿದವರು, ಇಲ್ಲಿ ಅಲ್ಪಸಂಖ್ಯಾತರದ್ದು ಓಟ್ ಐತೆ. ಅಲ್ಲಿ ದೊಡ್ಡವರು ಈಗ ಸ್ಥಾನ ತೆರವಾಯ್ತಲ್ಲ, ಅವ್ರಿಗೆ ಬಲಗೈ ಬಟ್ನ ತೆಗಿದ್ದ ಯಾರು, ನಮ್ಮ ಪಾಸ ಸಾದಿಕ್ ಅವರು. ಅವ್ರೇನ್ ಮಾಡಿದ್ರು, ನೆಕ್ಸ್ಟ್ ನನಗೆ ಟಿಕೆಟ್ ಬೇಕು ಅಂದ್ರು. ಎಲ್ಲರೂ ಹೋಗಿ ಅವ್ರನ್ನ ಸಮಾಧಾನ ಮಾಡಿದ್ರು. ಇಲ್ಲ, ಅಖಾಡದಿಂದ ನಾನು ಇನ್ನೊಬ್ಬರೇ ಪ್ರಶ್ನೆನೇ ಇಲ್ಲ, ಇವತ್ತು ನಮ್ಮ ಓಟಿಂದ ನಾನು ಗೆದ್ಕತ್ತೀನಿ ಅಂದ್ಬಿಟ್ಟು ಹಾಕ್ಬಿಟ್ರು. ಕೊನೆ ನಾಮಪತ್ರ ಹೊರಗಡೆ ತಗೋಬೇಕು ಆ ದಿನ ನಾನು ಖುದ್ದಾಗಿ ಹೋಗಿ ಅವ್ರಿಗೆ ಮನವಟ್ಟು ಮಾಡಿಕೊಟ್ಟೆ. ಸ್ಲಿಪ್ ಡಿಸ್ಕ್ ಏನಂತ, ಯಾಕಪ್ಪ ಅಂದ್ರೆ ನೋಡಪ್ಪ, ಈಗ ಹೊಸದಾಗಿ ಟಿಕೆಟ್ ಕೊಟ್ರೆ ನಿಮಗೆ ಕೊಡೋದು ಸರಿ. ಆಲ್ರೆಡಿ ಅದರಲ್ಲಿ ಇದ್ದವರು ಸ್ಥಾನ ತೆರವಾಗಿದೆ. ಅಲ್ಲಿ ಯಾರಿರ್ತಾರೆ ಅವ್ರ ಕಾಲವಾದ ನಂತರ ಅವ್ರ ಫ್ಯಾಮಿಲಿಗೆ ಕೊಡೋದು ನಮ್ಮ ಪಕ್ಷದ ಆದ್ಯತೆ. ಅದರಿಂದ 2 ವರ್ಷಕ್ಕೆ ಅವ್ರ ಫ್ಯಾಮಿಲಿಗೆ ಕೊಡಬೇಕು. ಈಗ ಅಲ್ಲಿ ಇವರಿಲ್ವೇನಪ್ಪ, ಯಾರು ಮೇಠಣ್ಣ ಅವ್ರದ್ದು ಅವ್ರ ಮಗನ ಕೊಟ್ವಿ. ಯಾಕಂದ್ರೆ ಅವರಿಂದ ಸ್ಥಾನ ತೆರವಾಗಿತ್ತು. ಆಗ ಇಲ್ಲೂ ಕೂಡ ಇವ್ರ ಮಗನು ಕೊಡೋದ್ರೆ ಮಗ ಅಧಿಕಾರದಲ್ಲಿ ಅವ್ರೆ, ಅದಕ್ಕೆ ಮೊಮ್ಮಗನು ಕೊಟ್ಟಿರೋದು. ನೀವೇನು ಫೀಲ್ ಮಾಡ್ಕೋಬೇಡಿ. ನೆಕ್ಸ್ಟ್ 2 ವರ್ಷ ಆದ್ಮೇಲೆ ಟಿಕೆಟು ನಿಮಗೆ ಬರುತ್ತೆ, ಯಾರಿಗೆ ಬರುತ್ತೆ ಹೈಕಮಾಂಡ್ ತೀರ್ಮಾನ ಮಾಡ್ಸೋಣ. ಈಗ ನೀವು ಶಾಂತವಾಗಿ ಈ ಕೊಟ್ಟಿರೋ ಟಿಕೆಟ್ ಯಾರು ಸಮರ್ಥವಾಗಿ ನಿಭಾಯಿಸೋಕ್ಕೆ ಅವರು ಎಲಿಜಿಬಿಲಿಟಿ ಇರೋ ಪರ್ಸನ್ನು, ಅವರಿಗೆ ಸಪೋರ್ಟ್ ಮಾಡಿ ಎಂದು ಅವರು ಕೈ ಹಿಡಿದ್ರು. ಅದರಿಂದ ನಮ್ಮ ಕೈ ಪಕ್ಷದಲ್ಲಿ ನೋ ಗೊಂದಲ. ಈ ಸರಿ 3 ಕಡೆ ನಾವೇ ವಿನ್ ಆಗೋದು ಬೈ ಎಲೆಕ್ಷನ್ ಅಲ್ಲಿ. ಸರಿ ಸರ್, ಇನ್ನು 2 ವರ್ಷ ಬಿಟ್ಕೊಂಡು ಟಿಕೆಟ್ ಕೊಡ್ತೀವಿ ಅಂದ್ರಲ್ಲ ಸರ್, ನಿಮ್ಮ ಸರ್ಕಾರ ಬರುತ್ತೇನ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ? ನೋಡು ಕಪ್ಪಲ್ಗೆ 5 ಗ್ಯಾರಂಟಿಗಳು, ಜನಪ್ರಿಯ ಯೋಜನೆಗಳು ಎಲ್ಲ ಮಾಡಿರೋದ್ರಿಂದ ನೆಕ್ಸ್ಟ್ 2028ಕ್ಕೂ ನಾವೇ ಗೆಲ್ಲೋದು. 2028ಕ್ಕೆ ನಾನೇ CM ಅಂತ ಹೇಳಲ್ಲ. ಯಾರು ಹೇಳ್ತಾರೆ ಅವ್ರು CM ಆಗ್ತಾರೆ. ನಮ್ಮ ಪಕ್ಷ ಬಂದೇ ಬರ್ತದೆ. ಅದಂಗಿರ್ಲಿ ಸರ್. ಸರ್, ಆ ಭಗವಂತ ನಿಮ್ಗೆ 5 ವರ್ಷ CM ಅಂತ ಬರ್ದ್ಬಿಟ್ಟವನೇ ಸರ್ ಹಣೆ ಮೇಲೆ. ಅದಕ್ಕೆ ನೀವು ಯಾರಿಗೂ ಸೀಟ್ ಬಿಟ್ಕೊಡ್ತಾ ಇಲ್ಲ. ಯಾರಿಗೆ ಬಿಟ್ಕೊಡ್ಬೇಕಾಗಿತ್ತು? ನಮ್ಮ ಬಂಡೆ ಸಾಹೇಬ್ರಿಗೆ. ನಮ್ಮ ಅವರು ಸಾಮ್ರಾಟ್ ಅಶೋಕ್ ಹೇಳ್ತಿದ್ರು, ಹಾಗಾಯ್ತು. ನೀವು ಬಿಟ್ಕೊಡಲ್ಲ, ಅವ್ರಿಗೆ ಬಿಟ್ಕೊಡಲ್ಲ. ಇವ್ರು ಏನ್ ಮಾಡೋದು ಅಂದ್ರೆ ಸುಮ್ಮನೆ ಅಂಟಿಕೋದು. ಅವ್ರು ತೆಗೆದು ಇವ್ರಿಗೆ ಅಂಟಿಸೋದು, ಇವ್ರು ತೆಗೆದು ಅವ್ರಿಗೆ ಅಂಟಿಸೋದು. ಅಲ್ಲಪ್ಪ, ನಮ್ಮ ಯಾರೋ ಒಬ್ರು CM ಆಗಿದ್ದೀವಿ, ನಿಮ್ಗೆ ಯಾಕೆ ಅದು? ಅವ್ರಿಗೆ ಸೀಟ್ ಬಿಟ್ಕೊಡಿ ಅಂತ ನಮ್ಮಲ್ಲಿ ವೈರಲ್ ಮಾಡೋದು. ಅಂದ್ರೆ ಇವ್ರದ್ದು ಕಿತ್ತೋಗ್ಬಿಡ್ಲಿ, ವಿಟ್ರ ಆಗ್ಬಿಡ್ಲಿ, ನಾವು ಬಂದ್ಬಿಡೋ ಅಂತ. ಅದಕ್ಕೆ ಅವರು ಕನಕಪುರದ ಬಂಡೆಯವ್ರು ಏನು ಹೇಳೋರು ಹೇಳಿ, ನೋಡಪ್ಪ, ಎಲ್ಲವನ್ನ ಕಾಲ ನಿರ್ಣಯ ಮಾಡುತ್ತೆ. ಮೋರ್ ವರ್ಕ್ ಮೋರ್ ಎನಿಮಿ, ಲೆಸ್ ವರ್ಕ್ ಲೆಸ್ ಎನಿಮಿ, ನೋ ವರ್ಕ್ ನೋ ಎನಿಮಿ. ಅದಕ್ಕೆ ಈ ಕೈ ಪಕ್ಷ ಅಧಿಕಾರದಲ್ಲಿದ್ರೆ ಚಂದ ಅಂತ ಹೇಳಿಲ್ವ ಅವರು? CM ಅಂತ ಹೇಳಿದಾರ? ಹೇಳಿದ್ರು ಸರ್.
ಏಯ್ ಹೇಳೋರು ಅನ್ಕೊಂಡೆ ಸರ್. ಅವ್ರು ಹೇಳ್ತಾರಪ್ಪ. ಈಗ ನಮ್ಮ ಚಾಮರಾಜಪೇಟೆ ಸಮೀರ್ ಹೇಳಿಲ್ವಾ, ಎಲ್ಲರೂ ಕೇಳಿದಾಗ ಸರ್ ಬಂಡೆಯವರು CM ಆಯ್ತಾರ ಅಂತ ಕೇಳಿದಾಗ ಹೌದಾ ಹುಲಿಯ ರಾಮಯ್ಯನವ್ರು ಬಿಟ್ರೆ ನೆಕ್ಸ್ಟ್ CM ಕ್ಯಾಂಡಿಡೇಟ್ ಬಂಡೆಯವರು ಅಂತೆಲ್ಲ ಹೇಳಿಲ್ವಾ? ಅದರಿಂದ ಬಂದೇ ಬರ್ತದೆ, ಕಾಲ ಬಂದೇ ಬರ್ತದೆ ಸರ್. ಮೋಸ್ಟ್ಲಿ ಅದು ಇದೇ ಕಾಲ ಅನ್ಸುತ್ತೆ. ಯಾಕೆ? ನೀವೆಲ್ಲ ಸೇರಿ ಗ್ರೂಪ್ ಫೋಟೋ ತೆಗಿಸ್ಬಿಟ್ರಲ್ಲ ಸರ್. ಗ್ರೂಪ್ ಫೋಟೋ ತೆಗಿಸಿದ್ದು ಚೆನ್ನಾಗಿರ್ಲಿ, ಒಂದು ನಮ್ದು ಎಲ್ಲ ಅಧಿವೇಶನ ಮಾಡುದು ಅಂತ ಒಂದು ತೆಗಿಸಿದ್ದು. ನನಗೇನು ಬೀಳ್ಕೊಳಕ್ಕೆ ಮಾಡಿದ್ರು ಅನ್ಕಂಡ ಒಳತಿ ನೋಡು ಕಪಾಲ್ಕೆ. ನಾನು ಬೀಳ್ಕೊಡುಗೆಗೇನೋ ಕೊಟ್ಟವ್ರೆ ಅನ್ಕೊಂಡೆ. ಬೀಳ್ಕೊಡುಗೆಗೆಲ್ಲಪ್ಪ, ಎಲ್ಲ ಗ್ರೂಪ್ ಒಂದು ಫೋಟೋ, ಅದರಲ್ಲಿ ಪ್ರತಿಪಕ್ಷದ ನಾಯಕನು ಪಕ್ಕದಲ್ಲಿ ಕೂರಿಸ್ಕೊಂಡು ಫೋಟೋ ತೆಗಿಸ್ಕೋಬೇಕು ನಾವು. ಇಡೀ ಸಂಪುಟದ ಜೊತೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ MLA ಸಚಿವರು ನಾವೆಲ್ಲ ಸೇರ್ಕೊಂಡು ಇನ್ಕ್ಲೂಡಿಂಗ್ ಸ್ಪೀಕರ್ ಒಂದು ಗ್ರೂಪ್ ಫೋಟೋ ಅಷ್ಟೇ. ನೀನು ಬೀಳ್ಕೊಡುಗೆ ಅನ್ಕೊಂಡ್ಬಿಟ್ಟಿದ್ದೆ, ಎಲ್ಲ ಹಂಗೆ ಅನ್ಕೊಂಡ್ಬಿಟ್ಟರೆ. ಅಂದ್ರೆ ನೀವು ಪಕ್ಕ ನೀವೇ CM ಸರ್? ಇನ್ನೆರಡು ವರ್ಷಗಳ ಕಾಲ ನಾನೇ CM ಅಂತ ನಾನು ಹೇಳ್ಕೋಬಹುದು. ಹೈಕಮಾಂಡ್ ತೀರ್ಮಾನ ಏನು ತಗೊಳುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಸರ್, ನಿಮ್ಮ ಕೈ ಪಕ್ಷದಲ್ಲಿ ಪಾರೆ ಪತ್ತೆ ಇದೆ ಸರ್. ಸರ್ ಅಂದಾಗೆ ನಾನು ನಿಮ್ಮನ್ನ ಇನ್ನೊಂದು ಪ್ರಶ್ನೆ ಕೇಳಬೇಕು ಸರ್. ಬಂತವಿಂದು ಕೇಳ್ತಾ ಇದೆಯಾ? ಅದೇನೋ ಕೇಳ. ಸರ್, ನೀವು ಇದಕ್ಕಿಂತ ಮುಂಚೆ ಯಾವ ಪಕ್ಷದಲ್ಲಿದ್ರಿ? ಯಾವ ಪಕ್ಷದಲ್ಲಿದ್ರಿ ಅಲ್ಲ, ನನ್ನ ಜೊತೆ ಒಂದು ಪಕ್ಷ ಇತ್ತು. ಯಾವ್ದು ಗೊತ್ತದು? ಯಾವುದು ಸರ್? ತೆನೆ ಪಕ್ಷ. ಅಂದ್ರೆ ದೊಡ್ಡಗೌಡ್ರ ಪಕ್ಷ? ದೊಡ್ಡಗೌಡ್ರ ಪಕ್ಷ ಅಲ್ಲ, ದೊಡ್ಡಗೌಡ್ರೇ ನಮ್ಮ ಪಕ್ಷದಲ್ಲಿದ್ರು ಆಗ. ಅಯ್ಯೋ, ಇದನ್ನೇನಾದ್ರೂ ಅವ್ರು ಕೇಳಿಸ್ಕೊಂಡ್ರ ದೊಡ್ಡಗೌಡ್ರು? ಕೇಳಿಸ್ಕೊಳ್ಳಿ ಬಿಡಪ್ಪ. ನಾವು ನಮ್ಮ ಜೊತೆ ಪಕ್ಷದಲ್ಲಿದ್ವಲ್ಲ, ತೆರೆ ಪಕ್ಷದಲ್ಲಿ, ಆಗ ದೊಡ್ಡಗೌಡ್ರೆಲ್ಲ ಸೆಂಟ್ರಲ್ ಗೌರ್ಮೆಂಟ್. ಕೇರಳದಲ್ಲಿತ್ತು ನಮ್ಮ ಪಕ್ಷ, ಬೇರೆ ಕಡೆ ಎಲ್ಲ ರಾಜ್ಯದಲ್ಲೂ ನಮ್ಮ ಪಕ್ಷ ಇತ್ತು. ಆಗ ಅವರು ಕೂಡ ಲೀಡರ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ಲಿದ್ರು. ಆಗ ಇಡೀ ರಾಜ್ಯದಲ್ಲಿ ತೆನೆನ ಅಳ್ಳಾಡಿಸಿ ಅದರಿಂದ ಅಕ್ಕಿ ಕಾಳು, ತೆನೆ, ರಾಗಿ ಕಾಳು ಎಲ್ಲನ್ನು ಸಮೃದ್ಧಿಯಾಗಿ ತೆಗಿತಿದ್ದವನು ಯಾರು? ರೈತ. ಯಾರು? ಅದು ಅದಕ್ಕೆ ಹಳೆ ಮೈಸೂರು ಭಾಗ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಬಳ್ಳಾರಿ, ಕೋಲಾರ ಎಲ್ಲ ಕಡೆ ತೆನೆ ಪಕ್ಷನ ಅರಳಿಸ್ತವ್ರು ಯಾರು ಗೊತ್ತಾ? ನಾನು. ಮತ್ತೆ ಅದರಿಂದ ನನ್ನ ಜೊತೆ ಪಕ್ಷ ಇತ್ತು, ಆ ಪಕ್ಷದಲ್ಲಿ ಅವರಿದ್ರು. ಗೊತ್ತಾಯ್ತಾ? ಸರಿ ಬಿಡಿ. ಇಲ್ವಾ ನಿನಗೆ? ಗೊತ್ತಾಯ್ತು ಬಿಡಿ. ಯಾಕೋ ನೀನು ಡೌಟ್ ಓನಾಗೈತೆ. ನಮ್ಮ ದೊಡ್ಡಣ್ಣವ್ರು ಒಂದು ಡೈಲಾಗ್ ಹೊಡಿತಿರೋ, ಅದ ಹೇಳ್ಬೇಕು ನಿನಗೆ. ಹೇಳಿ ಸರ್. ಓಹೋ ಬಾರ್ಲಾ ಪುದು ಪುಡ್ ಬುಳ್ಳದ್ದಿ ಕಸ ಪ್ಲಸ್ ಖಾ ಬೈದಸ್ ಖಾ ಅಷ್ಟೇ ತಿಳ್ಕೊಬಿಡು ಸಾಕು. ಓಟ್ ಬಾ. ಅರ್ಥ ಆಯ್ತು ಸರ್. ಕರೆಂಟ್ ಲೀಡರ್ ಬಗ್ಗೆ ತಗೊಂಡ್ಬಂದು. ಸರ್, ನಿಮ್ಮ ಬಜೆಟ್ ಚೊಂಬು ಅನ್ನಂತ ಪಕ್ಷದವ್ರು ಹೇಳ್ತಿದ್ರು. ನಿಮ್ಮ ಅಭಿಪ್ರಾಯ ಏನು ಸರ್? ಅವ್ರು ಹೇಳ್ತಾರವರು, ಯಾಕಂದ್ರೆ ಅತಿ ಹೆಚ್ಚು ಬಜೆಟ್ ಮಂಡಿಸಿರೋಂಥ ಮುಖ್ಯಮಂತ್ರಿ ನಾನೇ. ಇನ್ನೂ 2 ಬಜೆಟ್ ಮಂಡಿಸ್ತೀರಿ ಹೈಕಮಾಂಡ್ ಆಶೀರ್ವಾದ ಇದ್ರೆ. ಬಜೆಟ್ ಮಂಡಿಸಿದಾಗ ಇವರೆಲ್ಲ ಖಾಲಿ ಚೊಂಬು ಕೊಟ್ಬಿಟ್ರು ಅಂದರು. ಈಗ ಅದನ್ನ ಸರ್ವೆ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ಗೂ ನಮ್ಮ ಕೈ ಪಕ್ಷದ ಸ್ಟೇಟ್ ಬಜೆಟ್ಗೂ ಪಕ್ಷದ ಸೆಂಟ್ರಲ್ ಬಜೆಟ್ಗೂ ಎರಡೂ ಟ್ಯಾಲಿ ಮಾಡಿ ನೋಡಿದಾಗ ಅದರಲ್ಲಿ ಒಳ್ಳೆ ಬಜೆಟ್ ಕೊಟ್ಟಿರೋದು ಅವ್ರಿಗಿಂತ 1% ಜಾಸ್ತಿ ನಮ್ಮ ಸರ್ಕಾರದ ಕೈ ಬಜೆಟ್. ಅದರ ಮನುಷ್ಯರವನು ನಾನು. ಆದ್ರಿಂದ ಅದನ್ನ ತೋರ್ಸೋದು ಅಲ್ಲಪ್ಪ, ಪೇಪರ್ ಎಲ್ಲ ಸಮೀಕ್ಷೆ ಮಾಡಿ ಹೇಳ್ತು. ಈಗ ಬಾಯಿ ಮುಚ್ಕೊಂಡು ಕೂತಾರೆ ಇವರು. ಖಾಲಿ ಚೊಂಬು ಅಂತಿದ್ರು. ನಮ್ಮ ಬಜೆಟ್ ಖಾಲಿ ಚೊಂಬಲ್ಲ, ತುಂಬಿದ ಕೊಡ. ಅವ್ರದ್ದು ತುಂಬಿದ ಕೊಡ ಅಂತಿದ್ರು. ಇದು ತಿಪ್ಟೂರ್ ತೆಂಗಿನಕಾಯಿ ಚಿಪ್ಪು ಅಂತ ಅವ್ರಿಗೆ ಗೊತ್ತಾಯ್ತು. ಅದಕ್ಕೆ ಬಾಯಿ ಮುಚ್ಕೊಂಡು ಕೂತಾರೆ. ಅದು ಯಾರಲ್ಲಿ ಗ್ಯಾಸ್ ಬಂದಿಲ್ಲ ಅಂತಾರೆ ನೋಡು, ಅದಕ್ಕೂ ನಮಗೂ ಸಂಬಂಧ ಇಲ್ಲಪ್ಪ. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಇವೆಲ್ಲ ಕೇಂದ್ರ ಸರ್ಕಾರದವ್ದು. ಬಂದಿಲ್ವಾ ಅವ್ರನ್ನ ಕೇಳ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅಲ್ಲಿ ಗ್ಯಾಸ್ ಬಂದಿಲ್ಲ ಅಂತಾರೆ, ಹೋಗು. ಸರ್ ಅಯ್ಯಯ್ಯೋ, ತೆಂಗಿನಕಾಯಿ ಚಿಪ್ಪು ಅಂದರು. ಅದಕ್ಕೂ ಇವಾಗ ಬೇಡಿಕೆ ಜಾಸ್ತಿ ಆಗ್ಬಿಟ್ಟಿದೆ. ಗ್ಯಾಸ್ ಖಾಲಿ ಆದ್ಮೇಲೆ ಅದನ್ನೇ ಹಾಕೊಂಡು ಉರಿ ಹಾಕ್ತವ್ರೆ. ಇವಾಗ ಯಾರು ಬರ್ತಿದ್ದಾರೆ ಗೊತ್ತಾ? ನಮ್ಮ ಉತ್ತರ ಕರ್ನಾಟಕ ಹುಲಿ. ನಿಮ್ಮನ್ನ ನೋಡದೆ ಒಂದು ಕಳೆ. ಏನ್ ಸರ್, ಒಂದು ಸುತ್ತು ಅಳ್ಬಿಟ್ಟಿದ್ದೀರಾ?
ಹಾನಪ್ಪ ಅಳ್ಳೇಬೇಕು ನಾವ. ಯಾಕಂದ್ರೆ ಕೇಳಪ್ಪ, ಮೊನ್ನೆ ನಮ್ಮ ರಾಮನವಮಿ ಆಯಿತು. ನಮ್ಮ ಸಮಾಜದಲ್ಲಿ ನಾವು ಜೈ ಶ್ರೀರಾಮ್ ಅಂತ ಹೇಳೋರು. ಓಹೋ. ರಾಮನವಮಿ ಬಂದಾಗ ಹಾಂ, ನಾನು ಎಲ್ಲ ಕಡೆ ಭೇಟಿ ಕೊಡಲೇಬೇಕಪ್ಪ. ಕೊಡ್ಬೇಕು. ಅಲ್ಲಿ ನೋಡಿದ್ರೆ ಅವ ಮಜ್ಜಿಗೆ, ಪಾನಕ, ಕೋಸಂಬರಿ ಮತ್ತೊಂದೋ ಮಗದೊಂದೋ ಮಾಡಿ ಎಲ್ಲ ಕಡೆ ಒಂದು ಲೋಟ ಕೊಡ್ರಿ ಅಂಥೇಳಿ ಎಲ್ಲ ಸೇರ್ಗಟ್ಲೆ ಕುಡಿಸಿದ್ರು. ಅದರ ಪರಿಣಾಮ ಒಂದು 2 kg 3 kg ಜಾಸ್ತಿ ಆಗಿನ ಅಷ್ಟೆ. ಸರ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಸರ್? ಏನಪ್ಪ ಹುಚ್ಚ ನೀನು ನಾವು ಏನು ಮಾಡೀವಿ ಅದನ್ನು ನೋಡಪ್ಪ. ನಾನು ಹೇಳಿದ್ದು ಪಾನಕ, ಕೋಸಂಬರಿ, ಮಜ್ಜಿಗೆ. ಪಾನಕ ಮಾಡೋದಕ್ಕೆ ನೀರು ಬೇಕು, ಬೆಲ್ಲ ಬೇಕು, ಏಲಕ್ಕಿ ಬೇಕು. ಹೌದು ಸರ್. ಅದ್ರ ಜೊತೆ ಒಂದು ಹಣ್ಣು ಕಿವುಚಿ ಹಾಕಿದ್ರೆ ಮುಗೀತು. ಗ್ಯಾಸ್ ಅವಶ್ಯಕತೆ ಇಲ್ಲ. ಓ, ಮಜ್ಜಿಗೆ ಮಾಡೋದಕ್ಕೆ ಗ್ಯಾಸ್ ಬೇಡ, ಕೋಸಂಬರಿ ಮಾಡೋದಕ್ಕೆ ಗ್ಯಾಸ್ ಬೇಡ. ನಮ್ಮ ಹಬ್ಬ ಈ ಗ್ಯಾಸೇ ತಗೊಳ್ದೆ ನಾವು ಹಬ್ಬ ಮಾಡೋರು ನೋಡ್ರಿ. ಸರ್ ಮಜ್ಜಿಗೆಗೆ ಒಗ್ಗರಣೆ ಹಾಕಕ್ಕಾದ್ರೂ ಬೇಕಲ್ಲ ಸರ್ ಗ್ಯಾಸ್? ನೋಡಪ್ಪ, ಒಗ್ಗರಣೆ ಕೊಡೋಂಗಿಲ್ಲ ನಾವು. ಬರೀ ಹಸಿಮೆಣಸಿಕಾಯಿ ಆ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ರು ನೋಡಿ, ಅದು ಫಸ್ಟ್ ಕ್ಲಾಸ್ ಇತ್ತು. ಆದ್ರೆ ನಾನು ಹೇಳೋದೇನಪ್ಪ ಅಂತಂದ್ರೆ, ನಿನ್ನಂಥವ ಕೆಲವ್ರು ಜನ ಸೇರಿಕೊಂಡು ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಗೂಬು ಕೂರಿಸ್ತಾ ಇತ್ತು. ಏನು ಗ್ಯಾಸ್ ಪ್ರಾಬ್ಲಮ್ ಆಗೈತಿ, ನಾವು ಶತಮಾನಕ್ಕೆ ವಾಪಸ್ ಹೋದ್ವಿ, ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಿಲ್ಲ ಅಂತ ನಿಮಗೆ ನೀವೇ ಹೇಳಕತ್ತೀರಿ. ಆದ್ರೆ ಎಲ್ಲಾದ್ರೂ ಪೆಟ್ರೋಲ್ ಸಿಗ್ತಿಲ್ಲ ಅಂತ ಏನು ಹಾಕತ್ತೀನಿ ಸರ್? ಅದ್ಯಾವುದೋ ಉತ್ತರ ಕರ್ನಾಟಕ ಕಡೆ ಬಂಕಲ್ಲಿ ಅದೇ ನಿನ್ನಂತ ಅವನು ನಿನ್ನಂತವನು ಮಾಡೋ ಕೆಲಸ ಸಿಗಂಗಿಲ್ಲ. ಎಲ್ಲ ಲೀಟ್ರ್ ಪೆಟ್ರೋಲ್ 300 ಆಕೈತಿ, 500 ಆಕೈತಿ ಅಂತ ಹೇಳಿ ಎಲ್ಲ ಹೋಗಿ ನಿಂತ್ಕೊಂಡ್ಬಿಟ್ಟು 20 ಲೀಟ್ರ್ 30 ಲೀಟ್ರ್ ಹಾಕ್ಸ್ಕೊಂಡು ಆಗ ನೋಡಪ್ಪ ಬಂದ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಮ್ಮ ಹೂಪಕ್ಷದ ಪ್ರಧಾನಿಗಳಿದಾರಲ್ಲ, ಅವ್ರಿರೋ ತನಕ ನಮಗೆ ಯಾವುದೂ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ ಅಂತೀರಾ? ಪೆಟ್ರೋಲ್ನಾಗ ₹1 ಜಾಸ್ತಿ ಮಾಡಿಲ್ಲ ನೋಡು, ಗ್ಯಾಸ್ನಾಗ ₹1 ಜಾಸ್ತಿ ಮಾಡಿಲ್ಲ. ಅಂದ್ರೆ ₹1,000 ಕೇಳ್ತಾವ್ರೆ ಸರ್. ಇಲ್ಲಪ್ಪ, ಮನೆಗೆ ಏನು ಬರ್ತೈತಿ, ನೀನು 1 ತಿಂಗಳ ಮಟ್ಟ ಯೂಸ್ ಮಾಡು, ನೀನು ನಂಬರ್ ಹಾಕು, ನಿನ್ನ ಮನೆಗೆ 3 ದಿನದೊಳಗೆ ಗ್ಯಾಸ್ ಬರ್ತೈತಿ. ನೀನು ಸಕ್ರಮವಾಗಿ ನಾನು ಅದು ಮಾಡಬೇಕು, ತಿಂಡಿ ಮಾಡಬೇಕು. ಮತ್ತು ಕೆಲವೊಂದು ಎಲ್ಲ ಅಲ್ಲ, ಕೆಲವು ಕಡೆ ಏನಾಗೈತಿ ಪಾಪ ಹೋಟ್ಲ್ ಬಂದ್ ಮಾಡ್ಯಾರ ಅಂದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸಿಲಿಂಡ್ರ್ ಸಿಗ್ತಿತ್ತು, ಈಗ ಸಿಗ್ತಾ ಇಲ್ಲ. ಪಾಪ ಅವ್ರಿಗೆ ಅಲ್ಲಿ ಮಾಡೋವಂಥ ಕೆಲಸ ಜನ ಹೋಟ್ಲಲ್ಲಿ ಕೆಲಸ ಮಾಡೋಂಥವ್ರಿಗೆ ಸ್ವಲ್ಪ ಸ್ಯಾಲ್ರಿ ಎಲ್ಲ ಕೊಡೋಕೆ ಆಗ್ತಾಯಿಲ್ಲ. ಆ ಕಾರಣದಿಂದ ಕೆಲವರು ಬಂದ್ ಮಾಡ್ಯಾರ. ಸಿಲಿಂಡ್ರ್ ಬಂದ ಮೇಲೆ ಅವ್ರ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಚಲೋ ಸ್ಟಾರ್ಟ್ ಮಾಡ್ತಾರೆ. ಸರ್ ಹಂಗಲ್ಲ ಸರ್, ನಮ್ಮಂಥ ಬ್ಯಾಚುಲರ್ಗಳು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಹೋಟ್ಲಲ್ಲೇ ತಿನ್ಕೊಂಡು ಹೋಯ್ತಾ ಇದ್ದ. ಈಗ ಹೋಟ್ಲು ಮುಚ್ಚಿಬಿಟ್ಟದೆ ಅಂದರೆ ನಾವೆಲ್ಲಿ ತಿನ್ನಬೇಕು? ಈ ನಿಮ್ಮ ಮನೆಗೆ ಬರೋಕ್ಕಾಯ್ತದ? ಮಾಡಾರಲ್ಲಪ್ಪ, ಈ ಸರ್ಕಾರದೊಳಗೆ 5 ಗ್ಯಾರಂಟಿ ಮಾಡಿದೀವಿ, ಕ್ಯಾಂಟೀನ್ ಮಾಡಿದೀವಿ ಅಂತ. ಇಂದ್ರಮ್ಮನ ಕ್ಯಾಂಟೀನ್ ₹5 ಕೊಟ್ಟು ಊಟ ಮಾಡು. ಸರ್ ಅಲ್ಲೂ ಸಿಗ್ತಾ ಇಲ್ಲ ಸರ್. ಇಲ್ಲಿ ಲೇಪ ಎಲ್ಲ ಕಡೆ ಅದರಲ್ಲಿ ಊಟ ಸಿಗತೈತಿ ಅಂತ ಬಂದೈತಿ, ಸುಮ್ಮನೆ ಅಪಪ್ರಚಾರ ಮಾಡಬೇಡ. ₹5 ಊಟ ಕೊಟ್ಟ ನಮ್ಮ ರಾಮಣ್ಣವ್ರು. ಟಗರು ರಾಮಣ್ಣ ₹5 ಊಟ ಕೊಟ್ಟಾರ. ಸುಮ್ಮನೆ ಬಾಯಿ ಮುಚ್ಕೊಂಡು ತಿಂದು ಹೇಳಪ್ಪ, ಅದ್ರ ಬಗ್ಗೆ ಅಪಪ್ರಚಾರ ಮಾಡಬೇಡ. ಅನ್ನಪ್ರಸಾದ ಬ್ರಹ್ಮ. ಸದನದಲ್ಲಿ ಅದೇನೋ ಅಪ್ಪಾಜಿ ಅಂತ ಮಾತಾಡ್ತಾ ಇದ್ರಲ್ಲ ಸರ್, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಸರ್? ನಾನು ನೋಡಿ ಸ್ವಾಮಿ, ನಾನು ಇಂಡಿವಿಜುವಲ್ ಅದೇನಿ. ಅವ್ರು ಹೇಳಿದ್ರು ಪಕ್ಷದ ಮಾತು ಕೇಳಿ ಬಗ್ತೀರಿ, ಅಪ್ಪಾಜಿ ಅಂತೀರಿ ಅಂದರು. ನಾನು ಹೇಳ್ದೆ, ನಾನು ಪಕ್ಷದೊಳಗೆ ಯಾವನಿಗೂ ಅಪ್ಪಾಜಿ ಅಂತ ಬಕೆಟ್ ಹಿಡಿದು ಮಗ ಅಲ್ಲ ನಾನು. ರಿಯಲಿ? ಏನು ಡ್ರಮ್ಮೆ ಹಿಡಿತಾ ಇದ್ದೀರಂತನಾ? ಹುಚ್ಚ ನೀನು ಸುಮ್ಮನೆ ಏನೇನ ಮಾತಾಡ್ಲಿಕ್ಕೆ ಬೇಡ, ಹೇಳ್ದನ್ ಕೇಳಿಸ್ಕೊಳ್ಳೇಪ್ಪ. ಆಯ್ತು ಹೇಳ್ರಿ ಸರ್. ನಿನಗೇನು, ನಿಂಗೆ 2 ಕರಿ ಇಡ್ಲಿ ಪಾರ್ಸಲ್ ಮಾಡ್ಬೇಕು ತಾನೆ, ಮಾಡಿಸ್ಕೊಡ್ತೀನಿ. ಆಯ್ತು. ಅದೇನಪ್ಪ ಅಂತಂದ್ರೆ ಅವ್ರ ಅಪ್ಪಾಜಿ ಅಂತ ಹಾಕತ್ತೀರಿ ಅಂದರು. ನಾನು ಹೇಳಿದೆ, ನಾನು ಅಪ್ಪಾಜಿಯಿಂದ ಯಾವ ಎಲೆಕ್ಷನ್ನು ಗೆದ್ದಿಲ್ಲ. ನಾನು ಅಪ್ಪಾಜಿ ಅಂತ ಇನ್ನೊಬ್ರಿಗೆ ಡ್ರಮ್ಮೋ ಟಿನ್ನೋ ಮತ್ತು ಬಕೆಟ್ ಹಿಡ್ದಿಲ್ಲ. ನಾನು ಪರಮ ಪೂಜ್ಯ ತಂದೆ ಮಗ ಬಂದು ಅಧಿಕಾರದಲ್ಲಿ ನನ್ನ ಮೇಲೆ ಒತ್ತಡ ಏರಿದ್ರು ನಾನು ಅಪ್ಪಾಜಿ ಅಂತ ಹೋಗಿ ಹೇಳಿಲ್ಲ. ಅಪ್ಪಾಜಿನವ್ರು ಅಪ್ಪಾಜಿ ಅಂತಾರೆ. ಒಂದು ಪಕ್ಷ ನೀವು ನಿಮ್ಮ ಕಡೆಯವ್ರಿಗೆ ಅಪ್ಪಾಜಿ ಅನ್ನಬಹುದು, ನಾನು ಅಂದಿಲ್ಲ, ನಾನು ಅನ್ನುವುದಿಲ್ಲ. ನಾನು ಸ್ವತಂತ್ರವಾಗಿ ನಿಂತ್ಕೊಂಡು ಗೆದ್ದೀನಿ, ಪಕ್ಷದಾಗ ನಿಂತ್ಕೊಂಡು ಗೆದ್ದೀನಿ. ಆದರೆ ಈ ಅಪ್ಪಾಜಿ ಅಂತ ನಾನು ಬಕೆಟ್ ಹಿಡ್ದಿಲ್ಲ, ಸಿಂಟೆಕ್ಸ್ ಹಿಡ್ದಿಲ್ಲ, ಟ್ಯಾಂಕ್ ಹಿಡ್ದಿಲ್ಲ, ನಾನು ಕೆರೆ ಹಿಡ್ದಿಲ್ಲ ಅಂತ ನಾನು ಅಲ್ಲಿ ಹೇಳಕತ್ತಿದ್ದೆ. ಸರ್ ಕೆರೆ ಹಿಡಿಯೋಕ್ಕಾಗಲ್ಲ ಬಿಡಿ, ಅದು ಭೂಮಿ ಮೇಲೆ ಇರ್ತದಲ್ಲ. ಅದನ್ನೆಪ್ಪ ಹೇಳಿದ್ದು.
ನಾನು ಯಾರಿಗೂ ಬಗ್ಗ ಮನುಷ್ಯ ಅಲ್ಲ. ಯಾಕಂದ್ರೆ ಬಗ್ತು ಅಂದ್ರೆ ಹಿಂದೆ ಒಳ್ಳೆಯವ್ರು ಇರಲ್ಲ ನೋಡು. ಅದಕ್ಕೋಸ್ಕರ ನಾನು ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನನಗೊಂದು ಪಕ್ಷನೇ ಬೇಕು, ರಾಷ್ಟ್ರೀಯ ಪಕ್ಷ ಬೇಕು ಅಂದಿದ್ರೆ ನಾನು ಅಲ್ಲೇ ಅಂಟ್ಕೊಂಡಿರ್ತಿತ್ತು. ನಾನು ಅದನ್ನು ತ್ಯಜಿಸಿ ನಾನು ಸ್ವಂತ ನಿಂತೀನಿ ನೋಡಪ್ಪ. ನಾನು ಅಂಥ ಉತ್ತರ ಕರ್ನಾಟಕದ ಹುಲಿ ಅದೇನೆ. ಸರ್, ನೀವು ಈ ಥರ ಮಾತಾಡಿದ್ರೆ ಪಕ್ಷದಲ್ಲಿ ನಿಮಗೆ ಗ್ಯಾರಂಟಿ ಟಿಕೆಟ್ ಸಿಗುತ್ತಾ ಸರ್? ನೋಡಪ್ಪ, ಗ್ಯಾರಂಟಿ ಅನ್ನೋದು ಕೈ ಪಕ್ಷದ. ನಮ್ಮ ಪಕ್ಷದಾಗ ನಮ್ಗೆ ಟಿಕೆಟ್ ಕೊಡ್ತಾರನ್ನೋ ನಂಬಿಕೆ ಐತಿ. ನನ್ನ ಮತ್ತೆ ಪಕ್ಷದಾಗ ಬರಬೇಕು ಅಂತ ಆರ್ಡರ್ ಮಾಡಲ್ಲ, ನನಗೆ ರಿಕ್ವೆಸ್ಟ್ ಮಾಡ್ಯಾರ, ಮಾಡ್ತಾ ಇದ್ದಾರ. ಅವತ್ತಿಗೆ ಏನಾಗೈತೆ, ಅದು ಪಕ್ಷ ಇಲ್ಲ ಅಂತಂದ್ರೆ ಮೊಗ್ಗು ಪಕ್ಷಕಾರು ನಿಂತ್ಕೊತೀನಿ, ಇಲ್ಲ ತೆನೆ ಪಕ್ಷಕಾರು ನಿಂತ್ಕೊತೀನಿ, ಇಲ್ಲ ಮತ್ತೊಂದು ಪಕ್ಷ ಇಲ್ಲ ಅಂದ್ರೆ ಮರ ಪಕ್ಷನೋ ಕೊಂಬೆ ರೆಂಬೆ ಯಾವುದೋ ಒಂದು ಸಿಗುತ್ತೈತಿ. ಒಟ್ಟಲ್ಲಿ ನೀವು ಟಿಕೆಟ್ ತಗೊಂಡು ನಿಂತ್ಕೊಂಡು ಎಲೆಕ್ಷನಲ್ಲಿ ಗೆಲ್ಲಬೇಕು ಅನ್ಕೊಂಡಿದ್ದೀರಾ? ಗೆಲ್ಲಬೇಕಲ್ಲೇ ಹುಚ್ಚ. ನಾನು ಗೆಲ್ಲುವುದಿಲ್ಲ, ನಾನು ಹೈಯೆಸ್ಟ್ ಲೀಡ್ನಾಗ ಗೆಲ್ತೀನಿ. ಜನ ನಂಗೆ ಆಶೀರ್ವಾದ ಮಾಡ್ತಾರೆ. ನಾನು CM ಕ್ಯಾಂಡಿಡೇಟ್ಲಿ ಅಪ್ಪ. ಆದ್ದರಿಂದ ಪಕ್ಷದೊಳಗೆ ನನ್ನನ್ನು ಮುಖ್ಯ ಏನು ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟರೆ ಪಕ್ಷ ಬರ್ತೈತಿ, CM ನಾನೇ ಆಗ್ತೀನಿ, ಪಕ್ಷ ಹರಳ್ತೈತಿ. ಈಗ ನಂಗೆ ಅಪ್ಪ ಮಕ್ಕಳು ಅಂದ್ರೆ ಮುದುಡ್ತೈತಿ. ಸರಿ ಸರ್, ಸರಿ ಸರ್. ಜೈ ಶ್ರೀರಾಮ್. ಬರ್ತೀನಿ ಸರ್ 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 ಅಯ್ಯೋ ಅಯ್ಯಯ್ಯೋ ಇನ್ನೂ ಏನೇನೋ ಕೇಳೋದಿತ್ತು. ಸರಿ, ಇದೆಲ್ಲ ಆಸಿಕ್ಕಾಗಿ ನಡೆದಿದ್ದು. ಯಾರು ಆಲ್ಟಿಗೆ ತಗೋಬಿಡಿ. ಟೇಕ್ ಕೇರ್, ಬಾಯ್ ಬಾಯ್.